ಎಲ್ಲರಿಗೂ ನಮಸ್ಕಾರ ರೀ. ಬನಶಂಕರಿ ಅಡುಗೆ ಮನೆ ಚಾನಲ್ಗೆ ಸ್ವಾಗತ. ಬನ್ನಿ, ನಾನಿವತ್ತು ಬೇಕ್ರಿಯಲ್ಲಿ ಸಿಗುವಂಥ ಮಸಾಲ ಕಡಲೆ ಹೇಗೆ ಮಾಡೋದು ಅಂತ ತೋರ್ಸಾಕತ್ತೀನಿ. ಅವತ್ತು ಮಸಾಲ ಶೇಂಗಾ ಟ್ರೈನಲ್ಲಿ ಸಿಗೋವಂಥ ಮಸಾಲ ಶೇಂಗಾ ತೋರಿಸಿದ್ದೆ. ಇವತ್ತು ಮಸಾಲ ಕಡಲೆ ಮಾಡೋದು ಹೇಗೆ ಅಂತ ಹೇಳ್ಕೊಡಾಕತ್ತೀನಿ. ನೋಡಿರಿ, ಒಂದು ಬೌಲಿಗೆ ಒಂದು ಸ್ವಲ್ಪ ಶೇಂಗಾ ಕಾಳು ಹಾಕ್ಕೊಳ್ಳಿ. ಇದಕ್ಕೈತಲ್ಲ ಒಂದು ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಖಾರ ಪುಡಿ, ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಕಲಿಸ್ಕೊಳ್ಳಿ. ಅಂದರೆ ಇದಕ್ಕೆ ನೀರು ಹಾಕಿ ಮಾಡಿ ಫ್ರೆಂಡ್ಸ್, ಹಂಗೆ ಕಲಿಸ್ಕೊಳ್ಳಿ. ನೋಡಿರಿ, ಈ ಥರ ಒಂದು ಬೌಲಲ್ಲಿ ಶೇಂಗಾ ಕಾಳು ಹಾಕ್ಕೊಂಡು ಅದಕ್ಕೆ ಅರಿಶಿನ ಪುಡಿ, ಉಪ್ಪು ಮತ್ತು ಖಾರದ ಪುಡಿ ಹಾಕಿ ಕಲಿಸ್ಕೊಂಡು ಸೈಡ್ಗೆ ಇಟ್ಕೊಳ್ಳಿ. ಒಂದು ಸ್ವಲ್ಪ ನೀರು ಹಾಕಿರಿ, ಆದರೆ ಜಾಸ್ತಿ ಹಾಕಬೇಡ್ರಿ, ಯಾಕಂದ್ರೆ ಇದನ್ನು ಕರಿಯುವಾಗ ನಿಮಗೆ ಸರಿ ಆಗಲ್ಲ. ನೀವು ಎರಡು ಥರ ಮಾಡ್ಬೋದು, ನಾನು ಈ ಥರ ಸಿಂಪಲ್ಲಾಗೆ ನಿಮಗೆ ಮಾಡ್ಬೋದು ಅಂತ ತೋರ್ಸಾಕತ್ತೀನಿ. ಯಾಕಂದರೆ ಇದನ್ನಾದರೆ ಈಸಿಯಾಗಿ ನೀವು ಹಾಕ್ಕೋಬೋದು. ಮತ್ತು ಒಂದು ಸ್ವಲ್ಪ ಕರಿಬೇವು ಇದರಲ್ಲೇ ಹಾಕಿ ಇದನ್ನಷ್ಟು ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಇದಕ್ಕೆ ಏನೇನಂದರೆ ನೋಡಿರಿ, ತೋರ್ಸಾಕತ್ತೀನಿ. ಸ್ವಲ್ಪ ಜೀರಿಗೆ, ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ ಪುಡಿ ಮತ್ತು ಖಾರ ಪುಡಿ ಹಾಕಿ ಹಿಂಗೆ ಕಲಸಿ ಒಂದು ಸೈಡಿಗೆ ಇಟ್ಬಿಡ್ರಿ. ನೀರು ಜಾಸ್ತಿ ಹಾಕ್ಬೇಡ್ರಿ ಫ್ರೆಂಡ್ಸ್, ನಾನು ಈಗ ಹೇಳ್ತೀನಿ. ಯಾಕಂದರೆ ನಿಮಗೆ ಅದನ್ನು ನೀವು ಬಿಡಬೇಕಲ್ಲ, ಎಣ್ಣೆ ಬಿಡಬೇಕಾರೆ ನಿಮಗೆ ಸರಿ ಆಗಲ್ಲ ಅದು. ಮತ್ತು ಈ ಕಡೆ ಬರ್ರಿ, ಇನ್ನೊಂದು ಬೌಲ್ ತೊಗೊಳ್ರಿ. ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಕೋಬೇಕ್ರಿ, ಹಸಿ ಕಡಲೆ ಹಿಟ್ಟು. ಸ್ವಲ್ಪ ಹಸಿ ಕಡಲೆ ಹಿಟ್ಟು ಮತ್ತು ಕಾರ್ನ್ಫ್ಲವರ್ ಹಾಕ್ಕೋಬೇಕು. ನೋಡಿರಿ, ಸ್ವಲ್ಪನೇ. ನಿಮ್ಮ ಮನೆಗೆ ಕಾರ್ನ್ಫ್ಲವರ್ ಇಲ್ಲ ಅಂದರೆ ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ. ಅಕ್ಕಿ ಹಿಟ್ಟು ಇಲ್ಲ ಅಂದರೆ ಕಾರ್ನ್ಫ್ಲವರ್ ಹಾಕ್ಕೊಳ್ರಿ. ನಾನು ಕಾರ್ನ್ಫ್ಲವರ್ ಹಾಕಿ ತೋರ್ಸಾಕತ್ತೀನಿ. ಒಂದು ಸ್ವಲ್ಪ ಹಸಿ ಕಡಲೆ ಹಿಟ್ಟು, ಒಂದು ಸ್ವಲ್ಪ ಕಾರ್ನ್ಫ್ಲವರ್ ಇಲ್ಲ ಅಕ್ಕಿ ಹಿಟ್ಟು. ನೋಡಿ, ಇದಕ್ಕೆ ಮತ್ತೊಂದು ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ರಿ. ಖಾರದ ಪುಡಿ ಮತ್ತು ಗರಂ ಮಸಾಲ ಅಂತ ಬರುತ್ತಲ್ಲ, ಗರಂ ಮಸಾಲ ಹಾಕ್ಕೊಳ್ರಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ರಿ, ನೋಡಿ ಹಾಕ್ಕೊಳ್ರಿ. ಯಾಕಂದರೆ ಶೇಂಗಾ ಕಾಳಿಗೆ ನೀವು ಉಪ್ಪು ಹಾಕಿರ್ತೀರಲ್ಲ, ನೋಡಿ ಹಾಕ್ಕೊಳ್ರಿ. ನೋಡಿ, ಇವಾಗ ಇದಕ್ಕೆ ನಾನು ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು, ಸ್ವಲ್ಪ ಖಾರ ಪುಡಿ, ಸ್ವಲ್ಪ ಗರಂ ಮಸಾಲ ಇಷ್ಟ ನೋಡಿರಿ. ಇದನ್ನು ಹಾಕಿ ಒಂದು ಸೈಡ್ಗೆ ಎತ್ತಿಟ್ಬಿಡಿ. ಇವಾಗ ಏನು ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಸ್ವಲ್ಪ ಖಾರ ಪುಡಿ ಹಾಕ್ಕೊಳಕತ್ತೆ ನೋಡಿರಿ ನಾನು. ನೀವು ನೋಡಿರಿ, ನಿಮಗೆ ಖಾರ ಜಾಸ್ತಿ ಬೇಕಂದ್ರೆ ಹಾಕ್ಕೊಳ್ರಿ. ನೋಡಿ ಫ್ರೆಂಡ್ಸ್, ಮತ್ತು ಫುಡ್ ಕಲರು ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ. ನಾನಿಲ್ಲಿ ಫುಡ್ ಕಲರ್ ಆ್ಯಡ್ ಮಾಡಿಲ್ಲ. ನಿಮಗೆ ಬೇಕು, ನಮ್ಮ ಕಲರ್ ಕಾಣಬೇಕು ಅನ್ನೋದಿದ್ರೆ ನೀವು ಫುಡ್ ಕಲರ್ ಹಾಕ್ಕೊಳ್ಳಿ. ನಾನು ಫುಡ್ ಕಲರ್ ಹಾಕಿಲ್ಲ ನೋಡಿರಿ. ಮತ್ತು ಗರಂ ಮಸಾಲ, ಉಪ್ಪು, ಖಾರ ಪುಡಿ ಅಷ್ಟೇ ಹಾಕಿದ್ದೀನಿ. ನಾನು ಫುಡ್ ಕಲರ್ ಹಾಕಿಲ್ಲ. ನೀವು ಬೇಕು ಅಂದರೆ ಹಾಕ್ಕೊಳ್ಳಿ, ನಾನು ಹಾಕಿ ತೋರಿಸಿಲ್ಲ. ನೋಡಿರಿ, ಈ ಥರ ಒಂದು ಸ್ಪೂನ್ ತೊಗೊಂಡು ನೀಟಾಗಿ ಒಂದು ಸ್ಪೂನ್ ತಗೊಂಡು ಎಲ್ಲ ಈ ಥರ ನೀವು ಮಿಕ್ಸ್ ಮಾಡಿಕೊಂಡು ಒಂದು ಸೈಡಿಗೆ ಇಟ್ಬಿಡಿ. ನೀವು ಹಸಿ ಕಡಲೆ ಹಿಟ್ಟು ಕಲಸಿ ಅದರ ಶೇಂಗಾ ಕಾಳು ಹಾಕಿ ಬಿಡ್ಬೋದು, ಆದರೆ ಅವು ಮುದ್ದೆ ಆಗುತ್ತೆ, ಒಂದೇ ಥರನೇ ಎಣ್ಣೆಲಿ ಬಿದ್ದುಬಿಡುತ್ತೆ. ಅದಕ್ಕೆ ಈ ಥರ ಮಾಡಿದರೆ ನಿಮಗೆ ಮಾಡೋಕ್ಕೂ ಚೆನ್ನಾಗಾಗುತ್ತೆ. ನೀವು ಯಾವ ಥರ ಬಜ್ಜಿ ಈ ಥರ ಮಾಡ್ತಿರಲ್ಲ, ವಟಾಣಿ ಕಾಳು ಹಿಂಗೆ ಕರಿತಿರಲ್ಲ, ಹಂಗೆ ಕರ್ಕೋಬೋದು ಅಂತ ಈ ಮೆಥಡಲ್ಲಿ ನಿಮಗೆ ಹೇಳ್ಕೊಡಾಕತ್ತೀನಿ. ಮತ್ತು ನೋಡಿರಿ, ನಾನು ಮಾಡಿರೋಂಥ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನನಗೊಂದು ಲೈಕ್ ಮಾಡಿ ಫ್ರೆಂಡ್ಸ್. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ನೋಡೋಕ್ಕೆ ಹೋಗಬೇಡ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಪ್ಲೀಸ್. ಮತ್ತು ನಾನು ಮತ್ತು ಸಾಂಗ್ ಹೇಳೋದು ನಿಮಗೆ ಹೆಂಗೆ ಹಿಡಿಸ್ತು ಅಂತ ಅದನ್ನು ಒಂದು ಸ್ವಲ್ಪ ನನಗೆ ಹೇಳ್ರಿ. ನೀವು ಇನ್ನೂ ನನಗೆ ಸಪೋರ್ಟ್ ಮಾಡಿದರೆ ನಾನು ನಿಮಗಿನ್ನೂ ಚೆನ್ನಾಗಿರೋವಂಥ ರೆಸಿಪಿ ಹಾಕಿ ತೋರಿಸ್ತೀನಿ. ಮತ್ತು ನೋಡಿರಿ, ಇವಾಗಿದ್ದು ರೆಡಿ ಆಯಿತು. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ರಿ. ಮತ್ತು ಜಾಸ್ತಿ ಒಮ್ಮೆಗೆ ನೀರು ಹಾಕ್ಕೊಂಡ್ರೆ ನಿಮಗೆ ಅದು ಶೇಂಗಾ ಕಾಳು ಕರಿಯೋಕೆ ಸರಿ ಅನಿಸಲ್ಲ. ನಿಮಗೆ ನೋಡಿರಿ ಗೊತ್ತಾಗುತ್ತೆ. ನೋಡಿರಿ, ನಾ ಯಾವ ಥರ ಕಲಿಸ್ಕೊಳಕತ್ತೆ ನೋಡಿರಿ, ನೀವು ಅದೇ ಥರ ಕಲಿಸ್ಕೋಬೇಕು ನೋಡಿರಿ. ಈಗ ಬಿಡಿ ಬಿಡಿಯಾಗಿರ್ತಾವೆ ಶೇಂಗಾ ಕಾಳು, ನಿಮಗೆ ಎಣ್ಣೆಗೂ ಬಿಡೋಕೆ ಚಲೋ ಆಕತಿ ಅಂತಂದು ಈ ಥರ ಮಾಡಿ ತೋರ್ಸಾಕತ್ತೆ ನಾನು. ನೀವು ಡೈರೆಕ್ಟಾಗಿ ನೀವು ಹಸಿ ಕಡಲೆ ಹಿಟ್ಟು ಎಲ್ಲ ಮಿಕ್ಸ್ ಮಾಡಿ ಕಲಿಸ್ಕೊಂಡು ಬಿಡಕ್ಕೆ ಹೋದ್ರೆ ಒಂದೇ ಕಡೆ ಆಗಿಬಿಡ್ತಾವ್ರಿ. ಅದು ಬೇಕ್ರಿ ಸ್ಟೈಲ್ ಕಡಲೆ ಆಗಂಗಿಲ್ಲ ಅಂತ ನಾನು ಈ ಟೈಪ್ ಮಾಡಿ ತೋರ್ಸಾಕತ್ತೆ ನೋಡಿರಿ. ನೋಡಿ, ಈ ಥರ ಬಿಡಿ ಬಿಡಿಯಾಗಿ ಮಾಡ್ಕೊಂಬಿಡಿ. ನಿಮಗೆ ಸ್ವಲ್ಪ ಇನ್ನೂ ಇದಾಯ್ತು ಅಂದರೆ ಅದನ್ನು ಏನು ಕಲಸಿಟ್ಟಿರ್ತಿರಲ್ಲ ಆ ಪುಡಿನ, ಆ ಪುಡಿ ಇದಕ್ಕೆ ಹಾಕ್ಕೊಂಡು ಮತ್ತು ಗಟ್ಟಿ ಮಾಡ್ಕೊಳ್ರಿ. ಬರೀ ಈಗ ನೋಡಿ, ಎಣ್ಣೆ ಆಗಿಬಿಟ್ಟು ನಾನು ತೋರಿಸ್ತೀನಿ. ಮತ್ತು ಅಳಕಾತ್ರಿ ಸ್ವಲ್ಪ ಅದು. ನಾನು ಇದಕ್ಕೆ ಸ್ವಲ್ಪ ಹುಡಿ ಹಾಕ್ಕೊಳಕತ್ತೀನಿ. ಹುಡಿ ಅಂದರೆ ಪುಡಿ, ಮತ್ತು ಹುಡಿ ಅಂತ ಏನಂತ ಕೇಳಕ್ಕೆ ಹೋಗ್ಬೇಡ್ರಿ, ಹುಡಿ ಅಂತ ಹೇಳ್ತಾರಲ್ಲ ಅದಕ್ಕೆ. ನೋಡಿರಿ, ಈಗ ರೆಡಿ ಆತಿಲ್ರಿ ಇದು. ಮತ್ತು ಈಗ ಅದನ್ನು ನಾನು ಬಾಣಲೆಗೆ ಹಾಕಿ ಕರೆದು ತೋರಿಸಿ ಬರ್ತಾನೆ. ನೀವು ಫುಡ್ ಕಲರ್ ಹಾಕ್ಕೊಂಡ್ರೆ ಕಲರ್ ಬರ್ತೈತೆ ರೀ. ಇದು ನಾನು ಫುಡ್ ಕಲರ್ ಹಾಕಿಲ್ಲಲ್ಲ, ಹಂಗಾಗಿ ಕಲರ್ ಬರ್ತಾಯಿಲ್ಲ ಅಷ್ಟೇ. ಅದು ನೋಡಿರಿ, ನಿಮಗೆ ಇಷ್ಟ ಆದರೆ ಫುಡ್ ಕಲರ್ ಹಾಕ್ಕೊಳ್ರಿ. ಇವಾಗಿದ್ದು ರೆಡಿ ಆಯಿತು. ಕಡಲೆಗೆ ಹಾಕಿ ತೋರಿಸ್ಬಿಡ್ತಾನೆ ನೋಡಿರಿ. ಮಸ್ತ್ ಅಂದ್ರೆ ಮಸ್ತ್ ಬರ್ತಾವೆ ಕಡಲೆ. ಮಾಡಿದ್ ನೋಡ್ಕೊಳ್ರಿ. ಬೇಕ್ರೆ ಥರದ ಬದಲು ಮನೆಗೆ ಯಾಕೆ ಮಾಡ್ಕೋಬಾರ್ದು ಅಂತ ತೋರ್ಸಕತ್ತೆ ನೋಡಿರಿ. ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು, ಮಿಡುಕಾಡುತ್ತಿರುವೆ ನಾನು. ನೋಡ್ರಿ, ರೆಡಿ ಆದವು ಮಸಾಲ ಕಡಲೆ. ಇದಕ್ಕೆ ಮಸಾಲ ಕಡಲೆ ಅಂತ ಕರೀತಾರೆ, ಮಸಾಲ ಶೇಂಗಾನು ಅಂತ ಕರೀತಾರೆ. ಮೊನ್ನೆ ತೋರಿಸಿದ್ದು ಮಸಾಲೆ ಶೇಂಗಾ, ಈಗ ತೋರಿಸ್ತಾ ಇರೋದು ಮಸಾಲ ಕಡಲೆ.
ಮತ್ತು ನಿಮಗೆ ಈ ರೆಸಿಪಿ ಇಷ್ಟ ಆದರೆ ನಂಗೆ ಕಮೆಂಟ್ ಬಾಕ್ಸಲ್ಲಿ ಹೇಳ್ರಿ. ಮತ್ತು ನೆಕ್ಸ್ಟ್ ನಿಮ್ಗೆ ಯಾವ ರೆಸಿಪಿ ಬೇಕು ಅಂತಲೂ ಹೇಳ್ರಿ, ಮಾಡಿ ತೋರಿಸ್ತೀನಿ. ಬರೀ ಮತ್ತು ಮಸಾಲ ಕಡಲೆ ರೆಡಿ ಆಯಿತು. ಮತ್ತು ನೀವು ಮಕ್ಕಳಿಗೆ ಮಾಡಿಕೊಡ್ರಿ, ಮನೆಯಲ್ಲೇ ಈಸಿಯಾಗಿ ಮಾಡಿಕೊಡ್ಬೋದು ನೋಡಿರಿ ಬೇಕ್ರಿ ಸ್ಟೈಲ್ ಮಸಾಲ ಕಡಲೆನ. ಮತ್ತು ಮಾಡಿ ತೋರಿಸ್ರಿ ಅಂತ ಹೇಳ್ತೀನಿ. ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ನೆಕ್ಸ್ಟ್ ರೆಸಿಪಿಯೊಂದಿಗೆ ಬೇಗ ಬರ್ತೀನಿ ಫ್ರೆಂಡ್ಸ್. ಟೇಕ್ ಕೇರ್, ಬಾಯ್.